ಧಾರಾಕಾರ ಮಳೆಗೆ ರಾಯಚೂರಿನ ಫತೇಪುರ ಗ್ರಾಮದ ಸೇತುವೆ ಪರ್ಯಾಯ ರಸ್ತೆ ಕೊಚ್ಚಿ ಹೋಗಿದೆ. ಈ ಹಿನ್ನೆಲೆ ಸ್ಥಳೀಯರು ಪರದಾಟವನ್ನ ಪಡುತ್ತಿದ್ದಾರೆ. ಸೇತುವೆ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆ ಪರ್ಯಾಯ ರಸ್ತೆಯನ್ನ ಬೇಕಾಬಿಟ್ಟಿಯಾಗಿ ನಿರ್ಮಿಸಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಹಿನ್ನೆಲೆ ಪದೇ ಪದೇ ಮಳೆಗೆ ರಸ್ತೆಯೆಲ್ಲ ಕೂಡ ಕೊಚ್ಚಿ ಹೋಗ್ತಿದೆ. ಫತೇಪುರ, ಜಾಗಿರ, ವೆಂಕಟಾಪುರ ಸೇರಿ 4-5 ಹಳ್ಳಿಗಳ ಸಂಪರ್ಕ ಕಡಿತಗೊಳಿಸಿದ್ದಾರೆ. ಸದ್ಯ ಕೃಷಿ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಹಳ್ಳದ ನೀರಲ್ಲೇ ನಡೆದುಕೊಂಡು ರಸ್ತೆ ದಾಟುವಂತ ಪರಿಸ್ಥಿತಿ ಎದುರಾಗಿದೆ. ಕಳಪೆ ಪರ್ಯಾಯ ರಸ್ತೆ ನಿರ್ಮಾಣ ಮಾಡಿರೋ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎದುರುಗಡೆಯಿಂದ ಬಂದ ಬೈಕ್ಗೆ ಕಿಲ್ಲರ್ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾದ ರಭಸಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಹೊರವಲಯದ ಹೆಗ್ಗರೆ ಬಳಿ ನಡೆದಿದೆ. ತುಮಕೂರಿನಿಂದ ತನ್ನ ಮಗಳ ಜನನ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ತನ್ನೂರಿಗೆ ಹೋಗುವಂತಹ ಹೊತ್ತಿನಲ್ಲಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ ಪರ್ತಿಹಳ್ಳಿ ನಿವಾಸಿ ಗ್ರಾಮ ಲೆಕ್ಕಾಧಿಕಾರಿ ಮಹೇಶ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. 15 ದಿನಗಳ ಹಿಂದೆಯಷ್ಟೇ ಮಹೇಶ್ ಕುಟುಂಬದಲ್ಲಿ ಹೆಣ್ಣು ಮಗುವಿನ ಜನನ ಆಗಿತ್ತು. ಆ ಖುಷಿಯಲ್ಲಿದ್ದಂಥ ಕುಟುಂಬಕ್ಕೆ ಸೂತಕದ ಛಾಯೆ ಈಗ ಆವರಿಸಿದೆ. ಧಾರಾಕಾರ ಮಳೆಯಾಗಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸಿದನೂರು ಗ್ರಾಮದ ಹಳ್ಳ ಕೊಳ್ಳಗಳು ಭರ್ತಿಯಾಗಿದ್ದು ಹಳ್ಳದ ನೀರು ಹೊರಬಂದು ಸಿದನೂರು ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಸೇತುವೆ ಮುಳುಗಡೆಯ ಹಿನ್ನೆಲೆಯಲ್ಲಿ ಸಿದನೂರಿನಿಂದ ತೇವೂರು ಸಂಪರ್ಕ ಕಡಿತಗೊಳಿಸಲಾಗಿದೆ. ಮತ್ತೊಂದೆಡೆ ಚಿತ್ತಾಪುರ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಗೋಪುರ ಆಕಾರದ ಗೋಡೆ ಉರುಳಿ ಬಿದ್ದಿದೆ. ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾದ ಪರಿಣಾಮ ಸ್ಥಳದಲ್ಲೇ ಗುತ್ತಿಗೆದಾರ ಸಾವನ್ನಪ್ಪಿದ್ದಾರೆ. ಮೈಸೂರಿನ ಪಿರಿಯಾಪಟ್ಟಣ ತಾಲೂಕಿನ ಮಂಚದೇವನಹಳ್ಳಿ ಆ ಹೊತ್ತಿನಲ್ಲಿ ಈ ಘಟನೆ ಆಗಿರೋದು. 38 ವರ್ಷದ ಅರುಣ್ ಸಾವನ್ನಪ್ಪಿರುವಂತ ಗುತ್ತಿಗೆದಾರ. ಅಪಘಾತದಲ್ಲಿ ಮತ್ತಿಬ್ಬರಿಗೆ ಗಂಭೀರ ಗಾಯ ಆಗಿದೆ. ಇನ್ನು ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಸಂಬಂಧ ಬೈಲುಕುಪ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ. ನಾನೀಗ ತಿಂಗಳಲ್ಲಿ ಅಲ್ಲಿ ಕಾಲು ಫ್ರಾಕ್ಚರ್ ಕಟ್ಟಾಗಿತ್ತು. ಅವ್ನಿಗೆಲ್ಲ ಆಂಬುಲೆನ್ಸ್ ಹಾಕೋ ಗುದ್ದಿಸ್ತ ಎಲ್ಲಿ ಅಂಬರೇ ಗೊತ್ತು ಕೊಡಲ್ಲ ಅನ್ಸಲಿ. ಸಾರಿಗೆ ಬಸ್ಗೆ ಕುರಿಗಳು ಅಡ್ಡ ಬಂದ ಹಿನ್ನೆಲೆ ಬಸ್ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ರಾಯಚೂರು ಜಿಲ್ಲೆಯ ಸಿರವರ ತಾಲೂಕಿನ ನಿಲೋಗಲ್ಲ ಕ್ರಾಸ್ ಬಳಿ ಈ ಘಟನೆ ಆಗಿದೆ. ಇಳಕಲ್ನಿಂದ ರಾಯಚೂರು ಕಡೆಗೆ ಸಾರಿಗೆ ಬಸ್ ಹೊರಟಿತ್ತು. ಈ ಸಂದರ್ಭದಲ್ಲೇ ಏಕಾಏಕಿಯಾಗಿ ಬ್ರೇಕ್ ಹಾಕಿರೋದ್ರಿಂದ ಚಾಲಕನ ನಿಯಂತ್ರಣ ತಪ್ಪಿ ಜಮೀನಿಗೆ ಬಸ್ ನುಗ್ಗಿದ್ದು ಬಸ್ನಲ್ಲಿದ್ದಂತ 10 ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಸಿರವರ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಕುರಿ ಆಡು ಬಂದ್ರಿ ಕೊಡದೆ ಕೆಳಗಿಳಿದ್ಬಿಟ್ಟು ಯಾರಿಗೆ ಏನೇನು ಆಗಿತ್ತು ರೀ? ಹೆಸರೇನು ರೀ ನಿಮ್ದು?
ಅಲ್ಲ ಕುರಿಗಳಿಗೆ ಏನಾಗೈತೇನ್ರಿ ಏನು? ಕುರಿ ಅಡ್ಡ ಬಂದು ಅಂತೇಳಿ ಬಸ್ ಕೆಳಗೆ ಇಳಿಸಿ ಎಲ್ಲ ಬ್ರೇಕ್ ಹೊಡೆದನ್ರಿ ಕಂಟ್ರೋಲ್ ಆಗಲ್ದಕ್ಕೆ ಲಾರಿ ಹಾಗೂ ಬೈಕ್ ಭೀಕರ ಅಪಘಾತದಲ್ಲಿ ಪತಿ ಹಾಗೂ 5 ತಿಂಗಳ ಗರ್ಭಿಣಿ ಸಾವನ್ನಪ್ಪಿರುವಂತಹ ಘಟನೆ ಗೌರಿಬಿದನೂರು ತಾಲೂಕಿನ ಕುಡಮಲಕುಂಟೆ ಬಳಿ ನಡೆದಿದೆ. 48 ವರ್ಷದ ಪತಿ ಯಾಸೀನ್, 31 ವರ್ಷದ ಪತ್ನಿ ನುರಿಯಾ ಮೃತರು. ಸಂಬಂಧಿಕರ ಮದುವೆಯನ್ನ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಹಿಂದೂಪುರ ಕಡೆಯಿಂದ ಬೆಂಗಳೂರು ಕಡೆಗೆ ಹೋಗ್ತಿದ್ದಂತ ಹೊತ್ತಿನಲ್ಲಿ ಲಾರಿಯೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿಯಾಗಿದೆ. ಸ್ಥಳದಲ್ಲಿ ಲಾರಿ ಬಿಟ್ಟು ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಇನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿದ್ದಾರೆ. ಈ ಸಂಬಂಧ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಪುರಾಣ ಪ್ರಸಿದ್ಧ ಚಿಕ್ಕ ತಿರುಪತಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಕಾರ್ಯ ಸಂಪೂರ್ಣ ಆಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿರುವಂತಹ ಚಿಕ್ಕ ತಿರುಪತಿ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಕಳೆದ 4 ತಿಂಗಳಲ್ಲಿ 37,04,550 ರೂಪಾಯಿ ನಗದು ಸಂಗ್ರಹ ಮಾಡಲಾಗಿದೆ. ಜೊತೆಗೆ 18 ಗ್ರಾಂ ಬಂಗಾರ, 50 ಗ್ರಾಂ ಬೆಳ್ಳಿ ಹಾಗೂ ವಿದೇಶಿ ನೋಟುಗಳು ಕೂಡ ಸಂಗ್ರಹ ಆಗಿದೆ. ದೇವಸ್ಥಾನದ ಅನ್ನದಾಸೋಹ ಆವರಣದಲ್ಲಿ ನಡೆದ ಹುಂಡಿ ಎಣಿಕೆ ಕಾರ್ಯ ಈಗ ನೆರವೇರಿದೆ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದ್ಮೇಲೆ.